ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 98. ಪ್ರಾದ್ಯ, ಯಾಕೆ ಅವಸರ ಮಾಡ್ತಾ ಇದೆಯಾ? ಇದು ನಿನ್ನ ಮನೆ, ಮುಂದೆ ನೀನು ಇರಬೇಕಾದ ಮನೆ. ಹೊರಡಲು ತಯಾರಾದ ಪ್ರಾದ್ಯಾಗೆ ದೀಪ್ತಿ ಹೇಳಿದಳು. ಅದು ಹೌದು, ಆದ್ರೆ ನಾನಿವತ್ತು ಹೋಗಲೇಬೇಕು ಅಕ್ಕ. ತುಂಬಾ ಮುಖ್ಯವಾದ ಕೆಲಸ ಇದೆ. ನೀವು ಬಾ ಅಂದಿದ್ದಕ್ಕೆ ನಿಮ್ಮ ಜೊತೆ ಬಂದೆ. 2 ದಿನ ಇದ್ದೆ ಕೂಡ. ಇನ್ನು ನನ್ನ ಬಲವಂತ ಮಾಡಬೇಡಿ ಅಕ್ಕ, ಪ್ಲೀಸ್. ಪ್ರಾದೆ ಅಷ್ಟು ಹೇಳಿದಾಗ ಅವಳ ನಿರ್ಧಾರವನ್ನು ಬದಲಾಯಿಸೋದು ಸಾಧ್ಯವಿಲ್ಲ ಅನಿಸಿತು ದೀಪ್ತಿಗೆ. ಮತ್ತೇನು ಹೇಳದೆ ಸುಮ್ಮನಾದಳು. ಏನು ದೊರೆ, ಅದೇನು ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದು ಈಗ ಸುಮ್ಮನಿದ್ರೆ ಹೇಗೆ? ಪಾರ್ವತಿಯವರು ಹೇಳಿದರು. ಹೇಳು ಅಭಿ, ಏನದು? ಜಯಾ ಕೂಡ ಹೇಳಿದಾಗ ಅವರಿಬ್ಬರನ್ನು ಅಲ್ಲಿದ್ದ ದಿವಾನದ ಮೇಲೆ ಕೂರಿಸಿ ಅವರ ಕಾಲ ಬುಡದಲ್ಲಿ ಕೂತ ಅಭಿ. ಅಮ್ಮಮ್ಮ, ದೊಡ್ಡಮ್ಮ, ನೀವು ತಿಳ್ಕೊಂಡಿರೋ ಹಾಗೆ ನಾನು ಪಂಚಮಿನ ಮದುವೆ ಆಗ್ತಿಲ್ಲ ಹೇಳಿದಾಗ ಪಾರ್ವತಿ ಹಾಗೂ ಜಯ ಇಬ್ಬರು ಮುಖ ನೋಡಿಕೊಂಡರು. ಮತ್ತೆ ಆಗ್ಲೇ ಆಗ್ತೀನಿ ಅಂದೆ, ಇಷ್ಟಕ್ಕೂ ನಿನ್ ಮನಸ್ಸಲ್ಲಿ ಏನಿದೆ ಕೇಳಿದರು ಜಯ. ನಾನೇನಾದ್ರೂ ಪಂಚಮಿನ ಮದುವೆ ಆಗಲ್ಲ ಅಂದಿದ್ರೆ ಭಾರತೀಯತೆ ಧನ್ಯನ ಮದುವೆ ಆಗೋಕೆ ಒತ್ತಾಯ ಮಾಡ್ತಿದ್ರು. ಅವರು ತುಂಬಾ ಮುಗ್ಧೆ. ಅವರ ಮಾತಿಗೆ ಎದುರಾಡೋಕೆ ನಂಗಾಗಲ್ಲ. ಸುಮ್ನೆ ಮನೆ ನೆಮ್ಮದಿ ಹಾಳಾಗೋದು ಬೇಡ ಅಂತ ಪಂಚಮಿನ ಮದುವೆ ಆಗ್ತೀನಿ ಅಂತ ಹೇಳಿ ಎಲ್ಲರ ಬಾಯಿ ಮುಚ್ಚಿಸಿದ್ದೀನಿ. ಪಂಚಮಿಗೂ ಧನ್ಯಾಗೂ ಒಳ್ಳೆ ಕಡೆ ಹುಡುಗನ್ ನೋಡಿ ಮದುವೆ ಮಾಡಿಸೋಣ. ನಾನು ಮಾತ್ರ ಇಬ್ಬರನ್ನು ಕೂಡ ಮದುವೆ ಆಗೋಕೆ ಆಗಲ್ಲ. ನಾನು ಪಂಚಮಿನ ಮದುವೆ ಆಗಲ್ಲ ಅಂತ ಅವಳಲ್ಲಿ ಹೇಳಿದ್ದೀನಿ. ಈಗ ಹೇಳಿದ ಸುಳ್ಳು ಅವಳಿಗೂ ಗೊತ್ತಿದೆ, ನಿಮಗೂ ಗೊತ್ತಿರಲಿ ಅಂತ ನಿಮ್ಮಲ್ಲಿ ಈ ವಿಷಯ ಹೇಳಿದ್ದು. ಅಭಿ ಹೇಳಿದಾಗ ಅಚ್ಚರಿ ಪಡುವ ಸರದಿ ಇಬ್ಬರದು. ನೀನೇನೋ ಸುಳ್ಳು ಹೇಳಿದೆ, ಆದ್ರೆ ಇಷ್ಟಕ್ಕೆ ವೈಶು ಸುಮ್ನಿರ್ತಾಳೆ ಅಂದ್ಕೊಂಡಿದ್ಯಾ? ಮದುವೆಗೆ ಡೇಟ್ ಫಿಕ್ಸ್ ಮಾಡಿದ್ರೆ ಏನ್ ಮಾಡ್ತಿ? ಜಯ ಆತಂಕ ವ್ಯಕ್ತಪಡಿಸಿದರು. ಇಲ್ಲ, ಮಾಡೋದಿಲ್ಲ. ನಾನು ಹೋಗೋ ಮೊದಲು ಅವರಲ್ಲಿ ಮಾತಾಡ್ತೀನಿ. 6 ತಿಂಗಳು ಬಿಟ್ಟು ಡೇಟ್ ಫಿಕ್ಸ್ ಮಾಡಿ ಅಂತೀನಿ. ಅವರು ಆಗಲ್ಲ ಅನ್ನಲ್ಲ. ಆತ್ಮವಿಶ್ವಾಸವಿತ್ತವನಿಗೆ. ಸರಿ ಆಯ್ತು, ನಿನ್ ಮದ್ವೆ ಯಾವಾಗ? ಪಾರ್ವತಿ ಅವರು ಕೇಳಿದರು. ನನ್ನ ಮದ್ವೆ ನಾನು ಇಷ್ಟಪಟ್ಟವಳ ಜೊತೆಗೆ. ಅಭಿ ಪೂರ್ತಿಯಾಗಿ ಹೇಳುವ ಮುನ್ನ, ಯಾರೋ ಅವಳು? ಫೋಟೋ ತೋರಿಸು, ಹೇಗಿದ್ದಾಳು ನೋಡ್ತೀನಿ. ನಮ್ಗೆ ಹೇಳದೆ ಮದುವೆ ಆಗಲ್ಲ ತಾನೆ? ಹಾಗೇನಾದ್ರೂ ಮಾಡಿದ್ರೆ ನಿನ್ ಮಾತಾಡಿಸೋದೆ ಬಿಟ್ಟು ಬಿಡ್ತೀನಿ. ಜಯ ಹೇಳಿದಾಗ ಪ್ರಾದ್ಯ ವಿಷಯ ಪೂರ್ತಿಯಾಗಿ ಹೇಳಬೇಕು ಅಂದುಕೊಂಡವನಿಗೆ ಹೇಳಲು ಬಾಯಿ ಕಟ್ಟಿತು. ನನ್ ದೊರೆ ನಮ್ಮನ್ ಬಿಟ್ಟು ಮದುವೆ ಆಗ್ತಾನ? ಇವನು ನನ್ನ ದೊರೆ, ಇವನು ನಮ್ಮನ್ ಬಿಟ್ಟು ಮದುವೆ ಆಗ್ತಾನ? ಪಾರ್ವತಿಯವರು ಹೇಳಿದಾಗ ಕೆನ್ನೆಗೆ ಹೊಡೆದಂತಾಯಿತು ಅಭಿಷ್ಟನಿಗೆ. ಅವರು ಅವನ ಮೇಲಿಟ್ಟ ನಂಬಿಕೆ ಉಳಿಸಿಕೊಳ್ಳಲಿಲ್ಲವಲ್ಲ ಅನ್ನೋದನ್ನು ನೆನೆದು ಬೇಸರವಾಯಿತು ಅವನಿಗೆ. ನನ್ ಮಗ ಏನಂತ ನಂಗೊತ್ತಿಲ್ವಾ ಅತ್ತೆ? ಸುಮ್ನೆ ಮಾತಿ ಹೇಳಿದೆ ಅಷ್ಟೇ. ಜಯಾರವರು ಹೇಳಿದಾಗ ಒಳಗೊಳಗೆ ಕುಸಿದು ಹೋದ ಅಭಿ. ನನ್ ದೊರೆ ಮದುವೆನ ತುಂಬಾ ಜೋರಾಗಿ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಪಾರ್ವತಿಯವರು ಹೇಳುತ್ತಿದ್ದಂತೆ ಅಲ್ಲಿ ನಿಲ್ಲಲಾರದೆ ಫೋನ್ ಬಂತೆಂದು ನೆಪ ಮಾಡಿ ಅಲ್ಲಿಂದ ಜಾರಿದ ಅಭಿ. ಜಯ, ದೊರೆನ ನೋಡ್ತಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಅವನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅನ್ನಿಸ್ತಿದೆ. ಪಾರ್ವತಿಯವರಿಗೆ ಅಭಿ ನಡವಳಿಕೆಯ ಮೇಲೆ ಅನುಮಾನ ಹುಟ್ಟಿತು. ಅವನು ನಮ್ಮಿಂದ ಮುಚ್ಚಿಡುವಂತ ವಿಷಯ ಏನಿದೆ ಅತ್ತೆ? ಮುಚ್ಚಿಡೋದೇ ಆದ್ರೆ ಪಂಚಮಿ ಜೊತೆ ಮದುವೆಗೆ ಒಪ್ಪಿಕೊಂಡಿದ್ದನ್ನ ಕೂಡ ಮುಚ್ಚಿಡ್ತಾ ಇದ್ದ ಅಲ್ವಾ? ಅಭಿಗೆ ಸರಿಯಾಗಿ ಸುಳ್ಳು ಹೇಳೋಕು ಬರೋದಿಲ್ಲ ಅತ್ತೆ. ಅವನು ಯಾವುದನ್ನು ಕೂಡ ನಮ್ಮಿಂದ ಮುಚ್ಚಿಡಲ್ಲ. ಜಯ ಹೇಳಿದಾಗ ಇರಬಹುದು ಅನಿಸಿತು ಪಾರ್ವತಿಯವರಿಗೆ. ಅಭಿ ಬಾಯಿಲಿ. ಪಾರ್ವತಿಯವರ ಕೋಣೆಯಿಂದ ಹೊರಬಂದ ಅಭಿ ಅವನ ಕೋಣೆಯ ಕಡೆ ಹೋಗುವಾಗ ನೋಡಿದ ದೀಪ್ತಿ ಅವನ ಕೂಗಿದಳು. ಹೇಳಿ ಅದ್ಕೆ. ಏನಾಯ್ತು ನಿಮ್ಮಿಬ್ಬರಿಗೆ? ಪ್ರಾದ್ಯಾಗೆ ಏನಾದ್ರೂ ಅಂದ್ಯಾ? ಅವಳು ನೋಡಿದ್ರೆ ಇವತ್ತೇ ಓಡ್ತೀನಿ ಅಂತಿದ್ದಾಳೆ. ಒಟ್ಟಿಗೆ ಹೋಗೋಣ ಅಂದ್ರೂ ಕೇಳ್ತಿಲ್ಲ. ನೀನಾದ್ರೂ ಸ್ವಲ್ಪ ಹೇಳು ಅವಳಿಗೆ, ಹೇಳಿದಳು ದೀಪ್ತಿ. ಹೋಗ್ಲಿ ಬಿಡಿ ಅದ್ಗೆ. ಫಸ್ಟ್ ಆಫ್ ಆಲ್ ಅವಳು ಇಲ್ಲಿಗೆ ಬಂದಿದೆ ನನಗಿಷ್ಟ ಆಗ್ಲಿಲ್ಲ. ಅಭಿ ಹೇಳಿದ್ದು ಆಗ ತಾನೇ ಅಲ್ಲಿಗೆ ಬರುತ್ತಿದ್ದ ಪ್ರಾದ್ಯಾಗೂ ಕೇಳಿಸಿ ಬೇಸರವಾಯಿತು. ಬಸ್ಸಿಗೆ ಇನ್ನೂ ಸಮಯ ಇದ್ದಿದ್ದರಿಂದ ಅವಳು ಮತ್ತೆ ಪಂಚಮಿ ಇದ್ದಲ್ಲಿ ನಡೆದಳು. ಏನ್ ಮಾತಾಡ್ತಾ ಇದ್ಯಾ ಅಭಿ? ಅವಳು ನಿನ್ ಹೆಂಡ್ತಿ. ಇದು ಮುಂದೆ ಅವಳ ಮನೆ ಕೂಡ, ದೀಪ್ತಿ ಹೇಳಿದಳು. ಹೌದು ಅತ್ಗೆ, ಈಗಿಲ್ಲ ಅಂದವರು ಯಾರು? ಪ್ರಾದ್ಯ ಇಲ್ಲಿಗೆ ನನ್ ಜೊತೆ ನನ್ನ ಹೆಂಡತಿಯಾಗಿ ಬಂದ್ರೆ ಮಾತ್ರ ಅವಳಿಗೆ ಮರ್ಯಾದೆ. ಮನೆಯವರ ಬಳಿ ಇನ್ನೂ ವಿಷಯ ಹೇಳಿಲ್ಲ. ಅಂಥದ್ರಲ್ಲಿ ಅವಳು ಇಲ್ಲಿಗೆ ನಿಮ್ ಜೊತೆ ಬಂದಿದ್ದು ಸರಿಯಲ್ಲ. ಮದ್ವೆ ಆಗೋ ಮೊದಲು ಒಮ್ಮೆ ಬಂದಿದ್ದಾಳೆ, ಅದು ಇರ್ಲಿ. ಆದ್ರೆ ಮದುವೆ ಆದ್ಮೇಲೆ ಮೊದಲು ನನ್ನ ಜೊತೆನೆ ನನ್ನ ಮನೆಗೆ ಅವಳು ಬರ್ಬೇಕಿತ್ತು. ಅದ್ಕೆ ಅವಳು ಬಂದಿದ್ದು ನನಗೆ ಇಷ್ಟ ಆಗ್ಲಿಲ್ಲ.
ಅಮ್ಮಮ್ಮನಿಗೆ ದೊಡ್ಡಮ್ಮನಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಗಿಲ್ಟ್ ಕಾಡ್ತಾ ಇತ್ತು. ಪ್ರಾದ್ಯಾನ ಇಲ್ಲಿ ನೋಡಿದ ಮೇಲೆ ಆ ಗಿಲ್ಟ್ ಮತ್ತೆ ಹೆಚ್ಚಾಯ್ತು. ಅವಳು ಹೋಗ್ಲಿ, ಇವತ್ತೆ ನಂಗೆ ಕೆಲವು ಜವಾಬ್ದಾರಿಗಳಿವೆ, ಅದನ್ನ ಮುಗಿಸಿ ಆದಷ್ಟು ಬೇಗ ಮತ್ತೆ ನಾನು ಅವಳು ಒಟ್ಟಿಗೆ ಈ ಮನೆಗೆ ಬರ್ತೀವಿ. ನಿಮ್ಗೆ ನನ್ನ ಮಾತಿನಿಂದ ಬೇಜಾರಾಗಿದ್ರೆ ಸಾರಿ ಅದ್ಕೆ, ಹೇಳಿದ ಅಭಿ ಅವನ ಕೋಣೆಗೆ ನಡೆದ. ಛೆ, ನನ್ನಿಂದ ಅಭಿಗೆ ಬೇಜಾರಾಯ್ತು ಅಂತ ಅನ್ಸುತ್ತೆ. ಅವನು ಹೇಳೋದು ಕೂಡ ಸರಿಯಾಗಿದೆ. ಪಾಪ ಪ್ರಾದ್ಯ ಬರಲ್ಲ ಅಂತ ಹೇಳಿದ್ರು, ನಾನೇ ಅವಳನ್ನ ಬಲವಂತವಾಗಿ ಕರ್ಕೊಂಡ್ ಬಂದು ತಪ್ಪು ಮಾಡಿದೆ. ಮದುವೆ ಆದ್ಮೇಲೆ ಅವನ್ ಜೊತೆ ಪ್ರಾದ್ಯ ಈ ಮನೆಗೆ ಕಾಲಿಡ್ಬೇಕಿತ್ತು. ಈಗ ಪ್ರಾದ್ಯಾಗೆ ಮದುವೆ ಆಗಿದೆ ಅಂತ ಇಲ್ಲಿರೋ ಎಲ್ಲರಿಗೂ ಗೊತ್ತಾಗಿದೆ. ಮುಂದೆ ಅವಳು ಅಭಿ ಜೊತೆ ಅವನ ಹೆಂಡತಿಯಾಗಿ ಬಂದಾಗ ಇಲ್ಲಿರೋ ಎಲ್ರೂ ಒಮ್ಮೆ ಅವಳನ್ನ ಹೇಗ್ ನೋಡ್ಬೋದು? ಅವಳು ಕೂಡ ಅಭಿ ಜೊತೆ ಸೇರಿ ಮನೆಯವರಿಗೆಲ್ಲ ಮೋಸ ಮಾಡಿದ್ಲು ಅಂದ್ಕೊಳಲ್ವಾ? ಅಭಿ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದವನು. ಅವನು ಏನೇ ತಪ್ಪು ಮಾಡಿದ್ರು ಮನೆಯವರು ಕ್ಷಮಿಸ್ತಾರೆ. ಆದ್ರೆ ಪ್ರಾದ್ಯ ಪಾಪ, ಅವಳು ಯಾವ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸೋ ಆಗುತ್ತೋ ಏನೋ. ಯೋಚಿಸುತ್ತಿದ್ದ ದೀಪ್ತಿಗೆ ಅವಳು ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಅನ್ನೋದು ಗೊತ್ತಾಗಲಿಲ್ಲ. ಅವರವರ ದೃಷ್ಟಿಯಲ್ಲಿ ಅವರವರು ಸರಿ, ಮನಸ್ಸು ಬಿಚ್ಚಿ ಮಾತಾಡದೆ ಅವರ ಮಧ್ಯೆ ಇದ್ದ ಅಂತರ ಹೆಚ್ಚಿಸಿಕೊಂಡಿದ್ದರು. ರಾತ್ರಿ 7 ಗಂಟೆ ಆಗುತ್ತಿದ್ದಂತೆ ಎಲ್ಲರಲ್ಲಿಯೂ ಹೇಳಿ ಹೊರಟ ಪ್ರಾದ್ಯನ ಬಸ್ ಸ್ಟ್ಯಾಂಡ್ಗೆ ಬಿಡುವ ಕೆಲಸ ಅಭಿ ಹೆಗಲಿಗೆ ಏರಿತು. ಬೈಕ್ ಬದಲು ಕಾರ್ ಕೀ ಕೈಗೆತ್ತಿಕೊಂಡು ಹೊರ ನಡೆದ ಅಭಿ ಮತ್ತೊಮ್ಮೆ ಎಲ್ಲರಿಗೂ ಹೇಳಿ ಹೋಗಿ ಕಾರ್ ಬಳಿ ಹೋದಾಗ ಕಾರ್ನ ಮುಂಬಾಗಿಲು ದೀಪ್ತಿ ತೆಗೆದಾಗ ಮುಂದೆ ಕೂರಲು ಮನಸ್ಸಿರದೇ ಇದ್ದರೂ ಬೇರೆ ದಾರಿ ಇರಲಿಲ್ಲ. ಸೀಟ್ನಲ್ಲಿ ಕೂತಾಗ ದೀಪ್ತಿಯ ಬಾಗಿಲು ಮುಚ್ಚಿದಳು. ಹುಷಾರು ಪ್ರಾದ್ಯ, ಹೋದ್ಮೇಲೆ ಫೋನ್ ಮಾಡೋದು ಮರಿಬೇಡ, ದೀಪ್ತಿ ಹೇಳಿದಾಗ ತಲೆ ಆಡಿಸಿದಳು. ಪಂಚಮಿ ಕಡೆಗೊಮ್ಮೆ ಕೈ ಬೀಸಿ ಸೀಟ್ನಲ್ಲಿ ಸರಿಯಾಗಿ ಕೂತಾಗ ಅಭಿ ಕಾರ್ ಸ್ಟಾರ್ಟ್ ಮಾಡಿದ. 2 ದಿನ ಬಿಟ್ಟು ನಾನು ಬರ್ತೀನಿ, ಹುಷಾರು, ಕಾರು ಓಡಿಸುತ್ತಿದ್ದಂತೆ ಹೇಳಿದ ಅಭಿ. ಹೊರಗಡೆ ನೋಡುತ್ತಾ ಕೂತಿದ್ದವಳು ಏನೂ ಮಾತಾಡಲಿಲ್ಲ. ದೊಡ್ಡಮ್ಮ ಮತ್ತು ಅಮ್ಮಮ್ಮನಿಗೆ ಮೋಸ ಮಾಡಿದೆ ಅನ್ನೋ ಗಿಲ್ಟ್ ಕಾಡ್ತಿದೆ ಪ್ರಾದ್ಯ. ನಿಂಗೆ ಇದೆಲ್ಲ ಅರ್ಥ ಮಾಡಿಸೋಕೆ ನಂಗಾಗ್ತಿಲ್ಲ. ಅವಳು ಮೌನವಾಗಿ ಇರೋದನ್ನ ನೋಡಿ ಮತ್ತೆ ಮಾತಾಡಿದ ಅಭಿ. ನಂಗೆಲ್ಲ ಅರ್ಥ ಆಗ್ತಿದೆ. ಮದುವೆ ಆದ ಮರುದಿನನೇ ನನ್ನ ಬಿಟ್ಟು ಹೋದ ಹಾಗೆ ಪಂಚಮಿನು ಬಿಟ್ಟು ಹೋಗ್ಬೇಡ. ನಿನ್ನ ಜೀವನದಲ್ಲಿ ನನ್ನ ಪಾತ್ರ ಮುಗಿಯಿತು ಅಭಿ. ಅವಳು ಹೇಳಿದಾಗ ಒಮ್ಮೆಲೆ ಕಾರ್ಗೆ ಬ್ರೇಕ್ ಹಾಕಿದನವ. ಬ್ರೇಕ್ ಹಾಕಿದ ರಭಸಕ್ಕೆ ಅವಳ ಹಣೆ ಡ್ಯಾಶ್ ಬೋರ್ಡ್ಗೆ ಬಡಿಯಿತು. ಅವಳು ಹಣೆ ಮೇಲೆ ಕೈ ಇಟ್ಟುಕೊಂಡಾಗ ಎದರಿದ ಅಭಿ ಕಾರ್ ಸೈಡ್ಗೆ ಹಾಕಿದ. ನೋವಾಯ್ತಾ ಪ್ರಾದ್ಯ? ಐ ಆಮ್ ಸಾರಿ, ಅವಳ ಹಣೆಗೆ ಏಟ ಆಯ್ತಾ ನೋಡುತ್ತಾ ಹೇಳಿದ. ಮನಸ್ಸಿಗೆ ನೀನ್ ಮಾಡಿದ ನೋವಿನ ಮಧ್ಯೆ ಈ ನೋವು ಲೆಕ್ಕಕ್ಕಿಲ್ಲ. ಅವಳ ಹಣೆ ಮುಟ್ಟುತ್ತಿದ್ದ ಅವನ ಕೈ ಸರಿಸುತ್ತಾ ಹೇಳಿದಳು. ಎಲ್ಲಾ ವಿಷಯನೂ ಬಿಡಿಸಿ ಹೇಳೋಕೆ ನಂಗಾಗ್ತಿಲ್ಲ ಪ್ರಾದ್ಯ, ಅರ್ಥ ಮಾಡ್ಕೊ, ಹೇಳಿದನವ. ಎಲ್ಲಾ ವಿಷಯ ಹೇಳ್ಬೇಕಿತ್ತು ಅಂತ ನಾನು ಹೇಳಲ್ಲ. ನಂಗೆ ಸಂಬಂಧಪಟ್ಟ ವಿಷಯ ಆದ್ರೂ ನನ್ನಲ್ಲಿ ಹೇಳ್ಬೇಕಿತ್ತು. ಪರವಾಗಿಲ್ಲ ಬಿಡು, ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಅವಳು ಹೇಳಿದಾಗ ಮರು ಮಾತಾಡಲಿಲ್ಲ ಅಭಿ. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.